ಯಾವುದೇ ಅಧಿಕಾರಿಗಳನ್ನು ಸಮೇತ 1 ವರ್ಷ ಕಂಪ್ಲೀಟ್ ಮಾಡಕ್ ಬಿಡ್ತಾ ಇಲ್ಲ. 8 ತಿಂಗಳಿಗೆ ಟ್ರಾನ್ಸ್ಫರ್, 7 ತಿಂಗಳಿಗೆ ಟ್ರಾನ್ಸ್ಫರ್, 1 ವರ್ಷದೊಳಗೆ ನನ್ನ ಕ್ಷೇತ್ರದೊಳಗೆ 5 ರಿಂದ 6 ಜನ ಸ್ಟೇ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಿರಂತರವಾಗಿ ವರ್ಗಾವಣೆ ದಂಧೆ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ಹಾಸನ ಜಿಲ್ಲೆಲೇ ಮಾಡ್ತಾ ಇದ್ದಾರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲರೂ ಗೊತ್ತಿರೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮುರಳಿ ಮೋಹನ್ ಇರ್ಬೋದು ಮತ್ತು ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಇದನ್ನು ಹಲವಾರು ಅಧಿಕಾರಿಗಳನ್ನ ಬೇರೆ ಟ್ರಾನ್ಸ್ಫರ್ ಮಾಡೋದು, ಅಲ್ಲಿಂದ ಇಲ್ಲಿ ತರ್ತಕ್ಕಂಥದ್ದು, 1 ವರ್ಷ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಈ ರೀತಿ ಯಾವತ್ತು ಸರ್ಕಾರ ಬಂದಿದೆ ಅವತ್ತಿಂದನೂ ಕೂಡ ನಿರಂತರವಾಗಿ ನಡೀತಾ ಇದೆ. ನನ್ನ ತಾಲೂಕಿನಲ್ಲೇ 3 ರಿಂದ 4 ಅಧಿಕಾರಿಗಳು ಸ್ಟೇ ತಗೊಂಡ್ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳೋದು, ಒಬ್ಬ ಅಧಿಕಾರಿ ಅವನ ಮೇಲೆ ಅಲಿಗೇಷನ್ ಇದ್ದು ಅವನ ಮೇಲೆ ಯಾವುದೇ ರೀತಿ ಇದ್ದಿದ್ರೆ ಅವ್ನು ಟ್ರಾನ್ಸ್ಫರ್ ಮಾಡಲಿ, ಅದರಲ್ಲಿ ಏನು ವಿಚಾರ ಇಲ್ಲ. ಸುಮ್ಮನೆ ಅವ್ರನ್ನೂ ಟ್ರಾನ್ಸ್ಫರ್ ಮಾಡೋದು, ಇವ್ರನ್ನೂ ಟ್ರಾನ್ಸ್ಫರ್ ಮಾಡೋದು, ಆಡಳಿತ ನೋಡಿ. ಈಗಿರ್ತಕ್ಕಂಥ ಇವೋನೇ ಇಲ್ಲ ಅಲ್ಲಿ, ಈಗ ಡೆಪ್ಟೇಷನ್ ಮೇಲೆ ಇವು ಹಾಕಿರ್ತಾರೆ, ಮತ್ತೆ ಅವ್ರನ್ನ ತೆಗಿತಾರೆ. ನಾನು ಮೊನ್ನೆ ಜಗಳ ಮಾಡಿ ಇದು ಮಾಡ್ಬಿಟ್ಟು ಯಾಕೆ ನೀವು ಆಲೂರಿಂದ ಇವನ್ನ ತೆಗ್ದಿರಿ ಅಂತೇಳಿ ಮತ್ತೆ ಹೇಳಿದ್ಮೇಲೆ ಅವ್ರನ್ನೇ ಹಾಕ್ಕೊಟ್ಟಿದ್ದಾರೆ. ಈ ಸಕಲೇಶ್ಪುರದ ರಾಮಕೃಷ್ಣ ಅಂತೇಳಿ ಇವು ಇದ್ದಾರೆ. ಅವ್ರನ್ನ ಈಗ ಆಲ್ರೆಡಿ ಮತ್ತೆ ಬೇರೆ ಇಲಾಖೆಗೆ ಅಲ್ಲಿ ರಿಲೀವ್ ಮಾಡೋದು, ಮತ್ತು ಅಲ್ಲಿಂದ ಇಲ್ಲಿಗೆ ಇಮಿಡಿಯೇಟ್ ಯೂಸ್ ಮಾಡಬೇಕು ಅಂತ ಹೇಳ್ತಕ್ಕಂಥ ನಿರಂತರವಾಗಿ ನಂಗೆ ಆಡಳಿತಕ್ಕೆ ಏನಾಗ್ತಾಯಿದೆ ಅಂತೇಳಿದರೆ, ಅಧಿಕಾರಿಗಳು ಎಲ್ಲ ಪೋಸ್ಟಿಂಗ್ ಇದೇ ರೀತಿ ಖಾಲಿ ಆಗ್ತದ್ರೆ ಯಾವ ರೀತಿ ಆಡಳಿತ ಮಾಡೋದು? ಆಲ್ರೆಡಿ ಚೀಫ್ ಆಫೀಸರ್ ಇಲ್ಲ ಅಲ್ಲಿ. ಈ ರೀತಿ ಸಮಸ್ಯೆಗಳಾಗ್ತದೆ. ಏನಾಗುತ್ತೆ ಅಂದರೆ, ಸಾರ್ವಜನಿಕರಿಗೆ ಸರಿಯಾದ ಟೈಮಲ್ಲಿ ಕೆಲಸಗಳನ್ನ ಮಾಡಬೇಕು ಅಂದರೆ ಅಧಿಕಾರಿಗಳು ಇರ್ತಕ್ಕಂಥದ್ದು ಇವತ್ತು 60% ಅಧಿಕಾರಿಗಳು, 40% ಎಲ್ಲ ಕಡೆ ಖಾಲಿ ಇದೆ. ನಿಮ್ಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಅದರಲ್ಲೂ ಸಮೇತ ನಮ್ಮ ಮಲೆನಾಡು ಭಾಗ 120 ಕಿಲೋಮೀಟರ್ ವಿಧಾನಸಭಾ ಕ್ಷೇತ್ರ ಇರೋದು. ಎಲ್ಲಿಂದನೂ 60-70 ಕಿಲೋಮೀಟರಿಂದ ಬಂದು ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತಂದರೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಹೇಳಿ. ನಾನು ಈ ವರ್ಗಾವಣೆ ದಂಧೆಯನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆ ಅಧಿಕಾರಿಗಳ ವಿರುದ್ಧ ಏನಾದರೂ ಮೇಜರ್ ಆರೋಪ ಏನಾದ್ರು ಇದೆಯಾ? ಯಾವುದೇ ಆರೋಪಗಳು ಇಲ್ಲ ಸರ್. ನೋಡಿ, ಆ ಅಧಿಕಾರಿಗಳ ವಿರುದ್ಧ ಆರೋಪ ಇದ್ದರೆ ಫಸ್ಟು ಶಾಸಕರ ಹತ್ರ ಬಂದ್ಬಿಟ್ಟು ಸಾರ್ವಜನಿಕರು ಕಂಪ್ಲೇಂಟ್ ಕೊಡ್ತಾರೆ. ನನಗೆ ಆ ರೀತಿ ಯಾವುದೇ ಖಂಡಿತವಾಗ್ಲೂ ಕೂಡ ಕಂಪ್ಲೇಂಟ್ಸ್ ಇಲ್ಲ. ಕಂಪ್ಲೇಂಟ್ಸ್ ಇದ್ದರೆ ನಾವೇ ವಾಲಂಟ್ರಿಗೆ ಅದನ್ನು ಖಂಡಿತವಾಗ್ಲೂ ಸ್ವಾಗತ ಮಾಡ್ತೀವಿ, ಅದರಲ್ಲೇನು ವಿಚಾರ ಇಲ್ಲ. ನನಗೆ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಮಾತನ್ನು ಹೇಳ್ತಿರ್ತಕ್ಕಂಥದ್ದು. ನಮಗೆ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಏನೂ ಇಲ್ಲ. ಯಾವುದೇ ಅಧಿಕಾರಿ ಬಂದರೂ ಕೂಡ ಕೆಲಸ ಮಾಡಿಸ್ಬೇಕು, ನಾವು ಮಾಡಿಸ್ತೀವಿ. ಬಟ್ ಆದರೆ ಹಲವಾರು ಹುದ್ದೆಗಳು ಖಾಲಿ ಇದ್ದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನೋವಾಗುತ್ತೆ, ಸಾರ್ವಜನಿಕರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಸರ್, ಈ ಬಗ್ಗೆ ಸಂಬಂಧಪಟ್ಟ ಸಚಿವರಿಗೂ ಮುಖ್ಯಮಂತ್ರಿಯವ್ರಿಗೂ ಏನಾದರೂ ಗಮನಕ್ಕೆ ತಂದಿದ್ರೆ? ಸರ್ ನೋಡಿ, ಒಂದು ನಿಮಿಷ. ನಾನು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೆ, ಯಾರನ್ನ ನಿಜವಾಗ್ಲೂ ಎಲ್ಲಿ ಭ್ರಷ್ಟಾಚಾರ ಆಗ್ತದೆ ಅಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದಾಗಲೂ ಕೂಡ ಟ್ರಾನ್ಸ್ಫರ್ನ ಮಾಡಿತ್ತಿಲ್ಲ. ಆಯ್ತಲ್ಲ. ಈಗ ಕೆಲವೊಂದು ಪೊಲೀಸ್ ಇಲಾಖೆ ಕೆಲವೊಂದು ಪೊಲೀಸ್ನವ್ರನ್ನ ಕೆಲವೊಂದು ಭಾಗದಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಅದು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದರೆ ಬೇರೆ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡ್ತಕ್ಕಂಥ ಬೇರೆ ಇಲಾಖೆಗಳಲ್ಲಿ ಅನಾವಶ್ಯಕವಾಗಿ ಅಧಿಕಾರಿಗಳನ್ನ ಬೇರೆಡೆಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದೆ. ಪ್ರಕಾಶ್ ಅವ್ರ ಉದಾಹರಣೆ ನಾನು ನಿಮ್ಗೆ ಹೇಳಿದ್ನಲ್ಲ, ಏನು ತಪ್ಪಿದ್ದಲ್ಲೇ ಬಂದು 1 ವಾರ 15 ದಿವಸ ಆಗಿದೆ. ಏನೋ ಅವರು ವೈಯಕ್ತಿಕವಾಗಿ ಏನೋ ಅಲ್ಲಿ ಬಂದು ಹೋಗಿಲ್ಲ ಮಾಡಲಿಲ್ಲ ಅಂತೇಳಿ ಅವ್ರನ್ನ ಕಾರವಾರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಅವ್ರು ಕಾನೂನಾತ್ಮಕ ಹೋರಾಟ ಮಾಡಿ ಮತ್ತೆ ಬಂದಿದ್ದಾರೆ. ಈಗ ಅವ್ರಿಗೆ ಏನೂ ತಪ್ಪು ಮಾಡಿಲ್ಲ ಪಾಪ. ಅವರು ಅಧಿಕಾರಿಗಳು ಅವ್ರು ಇದರಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಪ್ರೋಟೋಕಾಲ್ ಏನಿದೆ ಅದ್ರಲ್ಲಿ ಮಾಡ್ತಾರೆ. ಅವರು ಕಾನೂನಾತ್ಮಕ ಏನೇ ಅದನ್ನು ಮಾಡ್ತಾರೆ. ಏನಿಲ್ಲದವರಿಗೆ ಕಾನೂನಾತ್ಮಕವಾಗಿ ನಮಗೆ ಗೌರವ ಕೊಡಬೇಕು, ಅದು ಕೊಡಬೇಕು ಅಂದರೆ ಹೇಗೆ ಸರ್ ಅದು?